ರಾಜ್ಯಾದ್ಯಂತ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಆರಂಭಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ. ರಾಜ್ಯ ಸರ್ಕಾರದ ನೀತಿ ಖಂಡಿಸಿ ರಾಯಚೂರಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ಪೋಷಕರಿಂದ ಹೋರಾಟ ಮಾಡಲಾಗ್ತಾ ಇದೆ. ಗ್ರಾಮ ಪಂಚಾಯಿತಿಗೆ ಒಂದು ಕೆಪಿಎಸ್ ಶಾಲೆಗಳು ತೆರೆಯಲು ಸರ್ಕಾರ ಚಿಂತನೆ ಮಾಡಿದೆ. ಇದರಿಂದ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಈ ಕೆಪಿಎಸ್ ಶಾಲೆ ನೀತಿ ಸರ್ಕಾರ ಕೈಬಿಡಬೇಕು ಅಂತ ಒತ್ತಾಯ ಮಾಡಲಾಗಿದೆ. 8 ಕಿಲೋಮೀಟರ್ಗೆ ಒಂದು ಶಾಲೆ ಮಾಡಿದ್ರೆ ಮಕ್ಕಳು ಶಾಲೆಗೆ ಹೋಗಲು ಕಷ್ಟ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಕೆಪಿಎಸ್ ಶಾಲೆಗಳನ್ನು ಆರಂಭ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಒಂದು ಸರ್ಕಾರದ ನೀತಿಯನ್ನು ವಿರೋಧಿಸಿ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೆಲವು ಸಂಘಟನೆಗಳು ಈಗಾಗಲೇ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಗ್ರಾಮಸ್ಥರು ಕೂಡ ಕೆಪಿಎಸ್ ಶಾಲೆ ನಮ್ಮ ಊರಿಗೆ ಬೇಡ ಅಂತೇಳಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು, ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರಾಜ್ಯಾದ್ಯಂತ 40,000ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಕ್ಕೆ ಮುಂದಾಗಿದೆ. ಹೀಗಾಗಿ ಈ ಒಂದು ನೀತಿ ಸರಿಯಲ್ಲ. ಬಡವರಿಗೆ ಇರ್ತಕ್ಕಂಥ ಉಚಿತ ಶಿಕ್ಷಣವನ್ನು ಸರ್ಕಾರ ಕಸಿದುಕೊಳ್ಳಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿ ಈ ಸರ್ಕಾರದ ನೀತಿಯನ್ನು ಧಿಕ್ಕರಿಸಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಗ್ರಾಮಸ್ಥರು ಮತ್ತು ವಿವಿಧ ವಿದ್ಯಾರ್ಥಿ ಸಂಘಟನೆ ಸೇರಿದಂತೆ ಪೋಷಕರು ಪ್ರತಿಭಟನೆಯನ್ನು ಮುಂದಾಗಿದ್ದಾರೆ. ನಾನು ಪ್ರತಿಭಟನೆಕಾರರನ್ನೇ ಮಾತಾಡಿಸ್ತೀನಿ, ಯಾಕೆ ಈ ಒಂದು ಹೋರಾಟಕ್ಕೆ ಮುಂದಾಗಿದ್ದಾರೆ ಅನ್ನೋ ಕುರಿತಂತೆ ಮಾತಾಡಿಸ್ತೀನಿ. ಇದರಿಂದ ಏನು ಸಮಸ್ಯೆ ಆಗ್ತಾ ಇದೆ? ಇದರಿಂದ ನಮ್ಮ ಗ್ರಾಮಾಂತರ ಪ್ರದೇಶಗಳಿಗೆ ಭಾಳ ಅನ್ಯಾಯ ಆಗ್ತದೆ. ಬಡ ಮಕ್ಕಳು ಬೇರೆ ಕಡೆ ಹೋಗ್ಲಿಕ್ಕೆ ಅವ್ರಿಗೆ ತ್ರಾಸ ಆಗ್ತದೆ. ಒಂದು ಟ್ರಾನ್ಸ್ಪೋರ್ಟ್ ಕೊರತೆ ಇರ್ಬೋದು ಅಥವಾ ಬಸ್ ಇರ್ಬೋದು. ಇನ್ನೊಂದು ಆಮೇಲೆ ಚಿಕ್ಕ ಮಕ್ಕಳು ಹೋಗ್ಲಿಕ್ಕೆ ಯಾರು ಕಳಿಸಲ್ಲ, ತಂದೆ ತಾಯಿ ಒಪ್ಪಲ್ಲ ಅದಕ್ಕೆ. ಹೀಗಾಗಿ ಇದರಿಂದ ನಮಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಭಾಳಷ್ಟು ಕಷ್ಟ ಆಗ್ತದೆ. ಮ್ಯಾಗ್ನೆಟ್ ಶಾಲೆಗಳನ್ನು ತೆರೆದು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತೇವೆ, ಮಕ್ಕಳಿಗೆ ಬಸ್ ವ್ಯವಸ್ಥೆಯೂ ಕೂಡ ನಾವು ಮಾಡ್ತೇವೆ ಅಂತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಇದನ್ನೇ ಯಾಕೆ ವಿರೋಧ ಮಾಡ್ತಿದ್ರಿ? ಶಿಕ್ಷಣ ಸಚಿವರು ಏನು ಹೇಳ್ತಾರೆ ಅದು ಅಕ್ಷರಶಃ ಸುಳ್ಳು. ಈಗ ನೀವು ಶಾಲೆಗಳನ್ನ ಡೆವಲಪ್ ಮಾಡ್ಬೇಕಂದ್ರೆ ಆ ಹಳ್ಳಿಗಳಿಗೆ ಹೋಗಿ ಡೆವಲಪ್ ಮಾಡಿ. ನೀವು ಯಾವುದೋ 3 ಕಿಲೋಮೀಟ್ರು 4 ಕಿಲೋಮೀಟ್ರು 5 ಕಿಲೋಮೀಟ್ರು ದೂರದಲ್ಲಿ ಈಗ ನೀವು ಅಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತಂದರೆ ಆ ಹುಡುಗರು ಅಲ್ಲಿ ಬರೋದು ಹೆಂಗೆ? ಬರೋಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.